ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಆಗಮನ ಕಾಲದ 3ನೆಯ ವಾರ, ಡಿಸೆಂಬರ್ 16, 2024 ಸೋಮವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 21ನೇ ಅಧ್ಯಾಯ 23ರಿಂದ 27ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಮಹಾದೇವಾಲಯದ ಒಳಕ್ಕೆ ಹೋಗಿ ಅಲ್ಲಿ ಬೋಧನೆ ಮಾಡತೊಡಗಿದರು. ಮುಖ್ಯ ಯಾಜಕರು, ಪ್ರಜಾಪ್ರಮುಖರು ಅವರ ಬಳಿಗೆ ಬಂದು, ಇದನ್ನೆಲ್ಲ ನೀನು ಯಾವ ಅಧಿಕಾರದಿಂದ ಮಾಡುತ್ತಿರುವೆ? ನಿನಗೆ ಈ ಅಧಿಕಾರವನ್ನು ಕೊಟ್ಟವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಯೇಸು, ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ, ಅದಕ್ಕೆ ನೀವು ಉತ್ತರ ಕೊಟ್ಟರೆ ನಾನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತಿದ್ದೇನೆಂದು ನಿಮಗೆ ತಿಳಿಸುತ್ತೇನೆ. ಸ್ನಾನದೀಕ್ಷೆ ಕೊಡುವ ಅಧಿಕಾರ ಯೋವಾನನಿಗೆ ಎಲ್ಲಿಂದ ಬಂದಿತು? ದೇವರಿಂದಲೋ ಮನುಷ್ಯರಿಂದಲೋ ಎಂದು ಕೇಳಿದರು. ಅದಕ್ಕೆ ಅವರು ತಮ್ಮೊಳಗೆ ಹೀಗೆಂದು ತರ್ಕ ಮಾಡಲಾರಂಭಿಸಿದರು. ದೇವರಿಂದ ಬಂತು ಎಂದು ಉತ್ತರಿಸಿದರೆ, ಹಾಗಾದರೆ ನೀವೇಕೆ ಆತನನ್ನು ನಂಬಲಿಲ್ಲ ಎಂದು ಕೇಳುವನು. ಮನುಷ್ಯರಿಂದ ಬಂತು ಎಂದು ಹೇಳಿದೆವೇ ಆದರೆ ಜನಸಮೂಹಕ್ಕೆ ನಾವು ಭಯಪಡಬೇಕಾಗಿದೆ, ಏಕೆಂದರೆ ಯೋವಾನನು ಒಬ್ಬ ಪ್ರವಾದಿ ಎಂದು ಸರ್ವರು ಸನ್ಮಾನಿಸುತ್ತಾರೆ ಎಂದುಕೊಂಡರು. ಬಳಿಕ ಬಂದು ನಮಗೆ ಗೊತ್ತಿಲ್ಲ ಎಂದು ಯೇಸುವಿಗೆ ಉತ್ತರ ಕೊಟ್ಟರು. ಆಗ ಯೇಸು, ಹಾಗಾದರೆ ನಾನು ಕೂಡ ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೇನೆಂದು ನಿಮಗೆ ಹೇಳುವುದಿಲ್ಲ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ. ಚಿಂತನೆ. ಯೇಸು ಅಧಿಕಾರ ಪಡೆದದ್ದು ತಮ್ಮ ತಂದೆಯಿಂದ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಯೇಸುವಿನ ಬಹಿರಂಗ ಜೀವನ, ದೇವಾಲಯದ ಶುದ್ಧತೆ, ಕುರುಡು ಕುಂಟರನ್ನು ಸ್ವಸ್ಥಪಡಿಸುವಿಕೆಯನ್ನು ಯಹೂದ್ಯ ಅಧಿಕಾರಿಗಳು ಪ್ರಶ್ನಿಸುತ್ತಾರೆ. ಧಾರ್ಮಿಕ ಆಚರಣೆಗಳಲ್ಲಿ ಸಾಮಾನ್ಯ ಜನರಿಗೆ ಯಾವುದೇ ಪಾಲಿರಲಿಲ್ಲ. ಅವರ ಪ್ರಕಾರ ಯೇಸು ಯಾಜಕನೂ ಅಲ್ಲ, ಅಭಿಷಿಕ್ತನೂ ಅಲ್ಲ ಎಂದ ಮೇಲೆ ಯೇಸುವಿಗೆ ಯಾವುದೇ ಅಧಿಕಾರವೆಲ್ಲಿಂದ ಬಂದಿತ್ತು ಎಂದೇ ಯಹೂದ್ಯ ಪಂಡಿತರ ವಾದವಾಗಿತ್ತು. ಆದರೆ ಯೇಸು ಪಿತನಿಂದ ಬಂದವರು, ಪವಿತ್ರಾತ್ಮರಿಂದ ಅಭಿಷಿಕ್ತರಾದವರು, ಯಥಾರ್ಥರಾಗಿ ಪ್ರಧಾನ ಯಾಜಕರೇ ಎಂಬುದನ್ನು ಅರಿಯಲು ಅವರು ವಿಫಲರಾದರು. ಯೇಸು ಅಧಿಕಾರ ಪಡೆದದ್ದು ತಮ್ಮ ಪಿತನಿಂದ, ತಂದೆಯಿಂದ. ಯೇಸುವನ್ನು ಸಂಕಷ್ಟಕ್ಕೆ ಸಿಲುಕಿಸಲು ಪ್ರಯತ್ನಿಸಿದ ಮುಖ್ಯ ಯಾಜಕರು ತಾವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾರೆ. ಯೇಸುವಿನಲ್ಲಿದ್ದ ಸಮಯ ಪ್ರಜ್ಞೆ, ವಿವೇಚನೆ ನಮ್ಮಲ್ಲೂ ಮೂಡಿದರೆ ಇತರರ ಕುಯುಕ್ತಿಯಿಂದ ನಾವು ಪಾರಾಗಬಹುದು. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಅದಿಲೈದೆ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಸಂತ ಅದಿಲೈದೆ ಇವರು ರಾಜಮನೆತನದಲ್ಲಿ ಹುಟ್ಟಿದರು. ಇವರನ್ನು ರಾಜಕುಮಾರ ಲೋಥೆರ್ ಅವರಿಗೆ ಮದುವೆ ಮಾಡಿಕೊಡಲಾಯಿತು. ಆದರೆ 3 ವರ್ಷದಲ್ಲಿ ಇವರು ವಿಧವೆಯಾದರು. ಹೊಸ ರಾಜನ ಮಗನನ್ನು ಮದುವೆಯಾಗಲು ಈಕೆಗೆ ಆದೇಶ ನೀಡಿದಾಗ ಈಕೆ ತಿರಸ್ಕರಿಸಿದರು. ಆದ್ದರಿಂದ ಇವರನ್ನು ಸೆರೆಯಲ್ಲಿ ಇಡಲಾಯಿತು. ಸೆರೆಯಲ್ಲಿ ಬಹಳ ಚಿತ್ರಹಿಂಸೆಯನ್ನು ಅನುಭವಿಸಿದ ಇವರು ಜರ್ಮನಿಯ ದೊರೆ ಒಟ್ಟೋವಿನ ಪ್ರಭಾವದಿಂದ ಬಿಡುಗಡೆಗೊಂಡರು. ಬಳಿಕ ರಾಜ ಒಟ್ಟೋವನ್ನು ವಿವಾಹವಾದರು. ಇವರ ಅಂತಿಮ ದಿನಗಳಲ್ಲಿ ಇವರ ಮಗ ಇವರನ್ನು ಅರಮನೆಯಿಂದ ಹೊರಗೆ ತಳ್ಳಿ ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೇಳುತ್ತಾನೆ. ತನ್ನ ಮಗನ ಹಾಗೂ ಆತನ ಮಡದಿಯ ಮರಣದ ನಂತರ ಈಕೆ ಬಹಳ ಚಾಣಾಕ್ಷತನದಿಂದ ರಾಜ್ಯವನ್ನು ಆಳಿದರು. ಬಳಿಕ ತನ್ನ ಮೊಮ್ಮಗನಿಗೆ ರಾಜ್ಯಭಾರವನ್ನು ವಹಿಸಿ ಪ್ರಾರ್ಥನೆ ಹಾಗೂ ಬಡವರ ಸೇವೆಯಲ್ಲಿ ದಿನಗಳನ್ನು ಕಳೆದರು. ಇವರು 16ನೇ ಡಿಸೆಂಬರ್ 999ರಲ್ಲಿ ಮರಣ ಹೊಂದಿದರು. ಸಂತ ಅದಿಲೈದೆರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.